ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದೊಳಗೆ ನಾನು ಮಿತ್ಸ್ ಅಬೌಟ್ ಸಿ ಸೆಕ್ಷನ್. ಸಿ ಸೆಕ್ಷನ್ ಬಗ್ಗೆ ಇರುವಂಥ ಕೆಲವೊಂದು ತಪ್ಪು ತಿಳುವಳಿಕೆ, ಮಿತ್ಸ್ ಅಂತಾನೆ ಕರಿತೀವಲ್ಲ, ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಇದುವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಷ್ಟೋ ಜನ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬೇ ಮಾಡ್ಕೊಂಡಿರಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ತುಂಬಾ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ತೀನಿ. ನೀವು ವಿಡಿಯೋ ನೋಡ್ತಾ ಇದ್ದೀರಂತಂದರೆ ಒಂದು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಅಂತ ಹೇಳ್ತೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ ವಿಡಿಯೋ, ಇನ್ಫಾರ್ಮೇಟಿವ್ ಆಗಿದೆ ವಿಡಿಯೋ. ಯಾರಿಗಾದರೂ ಯೂಸ್ಫುಲ್ ಅನಿಸಿದರೆ ನೀವು ಅವ್ರಿಗೆ ಶೇರ್ ಮಾಡ್ಬೋದು ನನ್ನ ವೀಡಿಯೋಸ್ನೆಲ್ಲ ಅಂತ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಮಿತ್ ಏನಪ್ಪ ಅಂದರೆ, ಸಿ ಸೆಕ್ಷನ್ ಅಂದ ತಕ್ಷಣ ಕೆಲವೊಂದು ಭಯಗಳಿವೆ ಸ್ವಲ್ಪ ಜನಕ್ಕೆ. ಕೆಲವೊಂದು ಮಿತ್ಸ್ಗಳು ಇವೆ. ಅದನ್ನು ನಂಬ್ತಾ ಹೋಗ್ತಾ ಇದ್ದಾರೆ ಜನರು. ಏನಪ್ಪ ಅಂತಂದರೆ, ಫಸ್ಟ್ ಮಿತ್ ಬಂದು ನಮ್ದೇನು ಸ್ಪೈನಲ್ ಕಾರ್ಡ್ ಇರುತ್ತಲ್ಲ, ಸ್ಪೈನಲ್ ಅನಸ್ತೇಷಿಯಾ ಕೊಟ್ಟಿರ್ತಾರೆ. ಸ್ಪೈನಲ್ ಅನಸ್ತೇಷಿಯಾ ಕೊಡೋದ್ರಿಂದ ಇವ್ರಿಗೆ ಪರ್ಮನೆಂಟ್ ಆಗಿ ಬ್ಯಾಕ್ ಪೇನ್ ಇರುತ್ತೆ. ಸಿ ಸೆಕ್ಷನ್ ಆದವ್ರಿಗೆ ಸ್ಪೈನಲ್ ಅನಸ್ತೇಷಿಯಾ ಕೊಟ್ಬಿಟ್ಟಿರ್ತಾರೆ. ಅವರಿಗೆ ಪರ್ಮನೆಂಟ್ ಫ್ಯೂಚರಲ್ಲಿ ತುಂಬಾ ಬ್ಯಾಕ್ ಪೇನ್ ನೋಡ್ತಾರೆ. ಇವ್ರಿಗೇನು ಅಷ್ಟೊಂದೇನು ಆರಾಮಿರಲ್ಲ, ಯಾವಾಗಲೂ ಬ್ಯಾಕ್ ಪೇನ್ ಇರುತ್ತೆ, ಪರ್ಮನೆಂಟ್ ಆಗಿರುತ್ತೆ ಅಂತ ಕೆಲವೊಂದು ಜನ ಹೇಳ್ತಿರ್ತಾರೆ. ಅದು ತಪ್ಪು ಅಂತಾನೆ ಹೇಳ್ತೀನಿ. ಆ ಥರ ಏನಿರಲ್ಲ. ನಮಗೆ ಸ್ಪೈನಲ್ ಅನಸ್ತೇಷಿಯಾ ಅದೇನು ನೀಡಲ್ ಇರುತ್ತಲ್ಲ, ಅದು ತುಂಬಾ ತಿನ್ನಾಗಿರುತ್ತೆ ಅಂತ ಹೇಳ್ಬೋದು. ಅಷ್ಟೊಂದೇನು ನಮಗೆ ಅದರಿಂದಾನೇ ಬ್ಯಾಕ್ ಪೇನ್ ಬರುತ್ತೆ ಅಂತ ಹೇಳೋದು ತುಂಬಾ ತಪ್ಪು ಅಂತ ಹೇಳ್ತೀನಿ. ಏನಕ್ಕೆ ಬ್ಯಾಕ್ ಪೇನ್? ಆಬ್ವಿಯಸ್ಲಿ ಬ್ಯಾಕ್ ಪೇನ್ ಬರುತ್ತೆ, ಡೆಲಿವರಿ ಆದ ತಕ್ಷಣ ಬರುತ್ತೆ ಸ್ವಲ್ಪ ಜನಕ್ಕೆ. ಏನಕ್ಕೆ ಬರುತ್ತೆಪ್ಪ ಅಂತಂದರೆ, ನಾವು ಏನು ಬೇಬಿಗೆ ಫೀಡ್ ಮಾಡ್ತಾ ಇರ್ತೀವಲ್ಲ, ಅವಾಗ ಏನು ಮಾಡ್ತೀವಿ ಅಂದರೆ, ನಾವು ಬ್ಯಾಡ್ ಪೋಸ್ಚರ್ಸನ್ನ ಯೂಸ್ ಮಾಡ್ತಾ ಇರ್ತೀವಿ. ಸ್ವಲ್ಪ ಜನ ಈ ಥರ ಕೂತ್ಕೊಂಡು ಹಿಂಗೆ ಫೀಡ್ ಮಾಡೋದು, ಈ ಥರ ಫೀಡ್ ಮಾಡೋದು, ಈ ಥರನೇ ಕೂತ್ಕೊಳ್ಳೋದು, ಈ ಥರ ಎಲ್ಲ ಕೂತ್ಕೊಂಡಾಗ ದ ಬ್ಯಾಡ್ ಪೋಸ್ಚರ್ ಏನು ಬ್ಯಾಕಿಗೆ ಸಪೋರ್ಟ್ ಕೊಡದೆ ನೀವು ಕೂತಾಗ, ಅಥವಾ ಏನು ಪ್ರೆಗ್ನೆನ್ಸಿ ಪಿಲ್ಲೋ ಅಥವಾ ಫೀಡಿಂಗ್ ಪಿಲ್ಲೋಸ್ ಸಿಗ್ತವೆ, ಅವನ್ನೆಲ್ಲ ನೀವೇನು ಯೂಸ್ ಮಾಡಲಿಲ್ಲ ಅಂತಂದಾಗ ಆಬ್ವಿಯಸ್ಲಿ ಏನಾಗುತ್ತೆ ಅಂದರೆ ಬ್ಯಾಕ್ ಪೇನ್ ಬರೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು. ಇದೇ ರೀಸನ್ಗೋಸ್ಕರ ಪ್ರೆಗ್ನೆನ್ಸಿ ಆದಮೇಲೆ ಆ ರೀಸನಿಗೆ ತುಂಬ ಹೊತ್ತು ಕೂತ್ಕೊಂಡು ನಾವು ಫೀಡ್ ಮಾಡಬೇಕಾಗಿರುತ್ತೆ ಬೇಬಿಗೆ. ಎವ್ರಿ 2 ಅವರ್ಸಿಗೊಮ್ಮೆ ನಾವು 30 ಮಿನಿಟ್ಸ್ 40 ಮಿನಿಟ್ಸ್ ಕಂಟಿನ್ಯೂಸ್ಲಿ ಬೇಬಿಗೆ ನಾವು ಫೀಡ್ ಮಾಡಬೇಕಾಗಿರುತ್ತೆ ಆಫ್ಟರ್ ಪ್ರೆಗ್ನೆನ್ಸಿ ಆದ ತಕ್ಷಣ. ಅದರಿಂದ ಏನಾಗುತ್ತೆ ಅಂದರೆ ಬ್ಯಾಕು ತುಂಬಾ ಸ್ಟ್ರೆಸ್ ಆಗಿ ನಿಮಗೆ ಬ್ಯಾಕ್ ಪೇನ್ ಬರುತ್ತೆ ಅಂತ ಹೇಳ್ಬೋದು. ಸ್ಪೈನಲ್ ಅನಸ್ತೇಷಿಯಾ ಕೊಟ್ಟ ತಕ್ಷಣ, ಸಿ ಸೆಕ್ಷನ್ ಆದ ತಕ್ಷಣ ನಿಮಗೆ ಪರ್ಮನೆಂಟ್ ಆಗಿ ಬ್ಯಾಕ್ ಪೇನ್ ಬರ್ತದೆ ಅಂತ ಹೇಳ್ತಾರಲ್ಲ, ದಟ್ ಈಸ್ ನಾಟ್ ದ ಥಿಂಗ್ ಅಂತ ಹೇಳ್ತೀನಿ. ಆ ಥರ ಬ್ಯಾಕ್ ಪೇನ್ ಬರಲಿ ಅಂತಾನೆ ಎಲ್ಲರೂ ಸಿ ಸೆಕ್ಷನ್ಸ್ ಮಾಡ್ಕೋತಾರ? ಇಲ್ಲ ಅಲ್ವಾ? ಅಬ್ವಿಯಸ್ಲಿ ಬ್ಯಾಡ್ ಪೋಸ್ಚರ್ ಯೂಸ್ ಮಾಡೋದ್ರಿಂದ ಸರಿಯಾಗಿ ನೀವು ಫೀಡ್ ಮಾಡೋ ವೇ ಸರಿಯಾಗಿರಲಿ. ಹಾಗೆ ನೀವು ಏನು ಮಾಡಿ ಅಂತಂದರೆ ಬ್ಯಾಕಿಗೆ ಸಪೋರ್ಟ್ ಇಟ್ಕೊಂಡಿರಿ. ಹಾಗೆ ಫೀಡಿಂಗ್ ಪಿಲ್ಲೋಸ್ ಅವೈಲೇಬಲ್ ಇರುತ್ತೆ, ಅವನ್ನೆಲ್ಲ ನೀವು ಯೂಸ್ ಮಾಡಿ. ದ್ಯಾಟ್ ನಿಮ್ಗೆ ಏನಾಗಲ್ಲ ಅಂದರೆ ಅಷ್ಟೊಂದು ಬ್ಯಾಕ್ ಪೇನನ್ನು ನೀವು ನೋಡಲ್ಲ ಅಂತ ಹೇಳ್ಬೋದು. ನಿಮ್ಮ ಜಸ್ಟ್ ಬಿಕಾಸ್ ಸ್ಪೈನಲ್ ಅನಸ್ತೇಷಿಯಾಯಿಂದ ನಿಮಗೆ ಬ್ಯಾಕ್ ಪೇನ್ ಬರಲ್ಲ ಅಂತ ಹೇಳ್ಬೋದು. ದಿಸ್ ಈಸ್ ದ ಫಸ್ಟ್ ಮಿತ್ ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟ್ ಮಿತ್ ಏನಿದೆ ಅಂತಂದರೆ, ಸಿ ಸೆಕ್ಷನ್ ಆದ ತಕ್ಷಣ ನೀವು ಶುಡ್ ನಾಟ್ ವರ್ಕೌಟ್, ನೀವು ವರ್ಕೌಟ್ ಮಾಡಲೇಬಾರ್ದು. ನೀವು ಏನು ಎಕ್ಸಸೈಸ್ ಮಾಡಲೇಬಾರ್ದು ಸಿ ಸೆಕ್ಷನ್ ಆದ ತಕ್ಷಣ ಅಂತಾರೆಲ್ಲ ಸ್ವಲ್ಪ ಜನ ಹೇಳ್ತಾರೆ. ಆ ಥರ ಏನಿಲ್ಲ. ಇಟ್ ಟೇಕ್ಸ್ ಕಂಪ್ಲೀಟ್ಲಿ 6 ವೀಕ್ಸ್ ಟೈಮ್ ತೊಗೊಳುತ್ತೆ. ಕಂಪ್ಲೀಟ್ಲಿ ಸ್ಟಿಚಸ್ ಎಲ್ಲ ಹೀಲ್ ಆಗೋಕೆ ಕಂಪ್ಲೀಟ್ಲಿ ಒಂದು 6 ವೀಕ್ಸ್ ಟೈಮ್ ತೊಗೊಳುತ್ತೆ. ಅದು 6 ವೀಕ್ಸ್ ಕಂಪ್ಲೀಟ್ ಆದ ತಕ್ಷಣ ನೀವೇನು ಮಾಡಿ ಅಂತಂದರೆ, ಸ್ಮಾಲ್ ವಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸ್ಮಾಲ್ ಎಕ್ಸಸೈಸಸ್ನ ಸ್ಲೋ ಆಗಿ ಸ್ಟಾರ್ಟ್ ಮಾಡಬೇಕಂತ ಹೇಳ್ತೀನಿ. ಕಂಪ್ಲೀಟ್ಲಿ ಒಬ್ಬರು ಇಲ್ಲ ನೀವು ಕಂಪ್ಲೀಟ್ಲಿ ರೆಸ್ಟ್ ತೊಗೊಳ್ಳೇಬೇಕು ಅಂತ ಕಂಪ್ಲೀಟ್ ಅವರೇ ನಮಗೆ ಬರ್ಡನ್ ಹಾಕೋದ್ರಿಂದ ಕೂಡ ನಮಗೆ ಒಂಥರ ನಾವೇನಾಗುತ್ತೆ, ನಮ್ಮ ಮೈಂಡು ಸಪ್ರೆಸ್ ಆಗುತ್ತೆ. ಇನ್ನೂ ನಾವು ಇನ್ಆಕ್ಟಿವ್ ಆಗ್ತೀವಿ ಅಂತ ಹೇಳ್ಬೋದು. ನೀವೇನು ಮಾಡಿ ಅಂತಂದರೆ, ಸಿ ಸೆಕ್ಷನ್ ಆದ ತಕ್ಷಣ ನೀವು ಎಷ್ಟು ಟ್ರೈ ಮಾಡ್ತಿರಲ್ಲ ನಿಮ್ಮ ಬಾಡಿಯಿಂದ, ಎಷ್ಟು ನೀವು ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತಿರಲ್ಲ, ಅಷ್ಟು ನಿಮ್ಮದು ರಿಕವರಿ ಪೀರಿಯಡು ಅಷ್ಟು ಬೇಗ ಆಗುತ್ತೆ ಅಂತಲೇ ಹೇಳ್ತೀನಿ. ಜಸ್ಟ್ ಬಿಕಾಸ್ ಸಿ ಸೆಕ್ಷನ್ ಆದ ತಕ್ಷಣ ವಾಕ್ ಮಾಡಬಾರ್ದು, ಏನೂ ಮಾಡಬಾರ್ದು ಆ ಥರ ಏನಲ್ಲ. ಇಲ್ಲಿ ನಾನು ಸಿ ಸೆಕ್ಷನ್ನು ಬಗ್ಗೆ ಇನ್ಫ್ಲುಯೆನ್ಸ್ ಮಾಡ್ತಾ ಇಲ್ಲ, ಸಿ ಸೆಕ್ಷನ್ ಮಾಡ್ಕೊಳ್ಳಿ ಅಂತ. ನಾರ್ಮಲ್ ಡೆಲಿವರಿ ಆದರೆ ತುಂಬಾ ಒಳ್ಳೆಯದು. ಟ್ರೈ ಮಾಡಿ ನಾರ್ಮಲ್ ಡೆಲಿವರಿ ಆಗೋಕ್ಕೆ. ಸಪೋಸ್ ಆಗಲಿಲ್ಲ, ಕೆಲವೊಂದು ಹೆಣ್ಮಕ್ಳು ಎಷ್ಟೋ ಕಾರಣಗಳಿಂದ ಸಿ ಸೆಕ್ಷನನ್ನು ಪ್ರಿಫರ್ ಮಾಡಿರ್ತಾರೆ. ಆಬ್ವಿಯಸ್ಲಿ ಅವ್ರಿಗೆ ಆಗಲ್ಲ, ಅವಾಗ ಡಾಕ್ಟ್ರೂ ಸಜೆಸ್ಟ್ ಮಾಡಿರ್ತಾರೆ ಸಿ ಸೆಕ್ಷನ್ ಆಗೋಕ್ಕೆ. ಅವ್ರು ಸಿ ಸೆಕ್ಷನ್ ಮಾಡ್ಕೊಂಡಿರ್ತಾರೆ. ಅವಾಗ ನಾವು
ಸಪೋರ್ಟ್ ಮಾಡಬೇಕೇ ಹೊರತು ಆ ಮದರಿಗೆ ನಾವು ಈ ಥರ ಆಯಿತು ಎಲ್ಲ ಅಂಥೇಳಿ ನಿಮ್ಗೆ ಈ ಥರ ಆಗಲ್ಲ ಅಂತ ಮತ್ತೆ ನೆಗೆಟಿವ್ ಇಂಪ್ರೆಷನ್ಸನ್ನು ನಾವು ಕೊಡೋಕ್ಕೆ ಹೋಗಬಾರ್ದು ಅಂತ ಹೇಳ್ತೀನಿ. ಆಲ್ರೆಡಿ ಒಂದು ಬೇಬಿ ಹೊರಗೆ ಬಂದಿರುತ್ತೆ, ಆಲ್ಮೋಸ್ಟ್ ಒಂದು ಬಾಡಿನೇ ಅವರು ರೆಡಿ ಮಾಡಿ ಎಷ್ಟೊಂದು ನೋವು ತಿಂದು ಹೊರಗಡೆ ತಂದಿರ್ತಾರೆ. ಸೊ ನಾವು ಆವಾಗ C-ಸೆಕ್ಷನ್ ಆಗಿಬಿಟ್ಟಿದೆ, ನಿನಗೆ ಈ ಥರ ಎಲ್ಲ ಇರಬಾರ್ದು, ಆ ಥರ ಎಲ್ಲ ಇರಬಾರ್ದು ಅಂಥ ಎಲ್ಲ ಮಾಡೋಕ್ಕೆ ಹೋಗಬೇಡಿ ನೀವು. ಸೊ ಯು ಆಲ್ಸೋ ಬಿ ಎ ಸಪೋರ್ಟಿವ್, ನೀವು ಸಪೋರ್ಟಿವ್ ಆಗಿ ಅವ್ರಿಗೆ ಹೆಲ್ಪ್ ಮಾಡಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾರೆ. ಮತ್ತು ಇನ್ನೊಂದು ಮಿತ್ ಏನಿದೆ ಅಂತಂದರೆ, C-ಸೆಕ್ಷನ್ ಆಗಿದೆ ಅದೇನು ಡೆಲಿವರಿನೇ ಅಲ್ಲ, ನಿಮ್ಮದು ನಾರ್ಮಲ್ ಡೆಲಿವರಿ ಆದ್ರೇ ಡೆಲಿವರಿ, C-ಸೆಕ್ಷನ್ ಏನು ಎಷ್ಟು ಈಸಿ ಆಗಿರುತ್ತೆ ಅಂತ ಎಲ್ಲ ಮಾತಾಡ್ತಾರೆ. ಸೊ ದ್ಯಾಟ್ ಈಸ್ ನಾಟ್ ದ ಥಿಂಗ್ ಅಂತ ಹೇಳ್ತೀನಿ. C-ಸೆಕ್ಷನ್ ಆದ ತಕ್ಷಣ ನಮ್ದೇನು ಪೋಸ್ಟ್ ರಿಕವರಿ ಇರ್ತಲ್ಲ, ಸೊ ರಿಕವರಿ ಟೈಮ್ ತುಂಬಾ ತೊಗೊಳುತ್ತೆ ಅಂತ ಹೇಳ್ಬೋದು. ಹೀಲ್ ಆಗುತ್ತೆ 6 ವೀಕ್ಸಿಗೆ, ದಟ್ ಈಸ್ ಫೈನ್. ಬಟ್ ಕಂಪ್ಲೀಟ್ಲಿ ರಿಕವರಿ ಆಗಿ ನಾವು ಬ್ಯಾಕ್ ಟು ನಾರ್ಮಲ್ ಅಂತಂದರೆ ನಮಗೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಮಗುನ ಕ್ಯಾರಿ ಮಾಡುವಾಗೆಲ್ಲ ಸ್ಟಿಚಸಲ್ಲಿ ಪೇಯ್ನ್ ಆಗುತ್ತೆ, ಆ ಥರ ಎಲ್ಲ ನಮಗೆ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಸೊ ಕಂಪ್ಲೀಟ್ಲಿ ನಾವು C-ಸೆಕ್ಷನ್ ತುಂಬಾ ಈಸಿ, ನಿಮಗೇನು ನಾರ್ಮಲ್ ಮಾಡ್ಕೊಂಡ್ರೆ ಗೊತ್ತಿರುತ್ತೆ ನಿಮಗೆ ಪೇನ್ ಅದೆಲ್ಲ ಅಂತಾರೆ. ಸೊ ದ್ಯಾಟ್ ಈಸ್ ನಾಟ್ ದ ಥಿಂಗ್. ಸೊ ಇಲ್ಲಿ ನಾವೇನು ಕಾಂಪಿಟೇಷನ್ ಮಾಡೋಕ್ಕೆ ಹೋಗ್ತಿಲ್ಲ, C-ಸೆಕ್ಷನ್ ಮಾಡ್ಕೋಬೇಕು, ನೀವು C-ಸೆಕ್ಷನ್ ಮಾಡ್ಕೋತಾಳ, ನಾರ್ಮಲ್ ಮಾಡ್ಕೋತಾಳ, ಇಲ್ಲಿ ಕಾಂಪಿಟೇಷನ್ ಮಾಡೋಕ್ಕೆ ಹೋಗಬೇಡ. ನಿಮ್ಮ ಮಗು ನಿಮ್ಮದು ಹೆಲ್ದಿಯಾಗಿ ಹೊರಗಡೆ ಬಂದಿದೆಯಾ, ನೀವು ಹೆಲ್ದಿಯಾಗಿದ್ದೀರಾ, ಆರಾಮಾಗಿದ್ದೀರಾ, ದಟ್ ಈಸ್ ಫೈನ್, ಅಷ್ಟೇ ನೀವು ಪ್ರಿಪೇರ್ ಆಗಿರಿ. ಹಾಗೆ ನೀವು ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ ಯಾರ ಮಾತಿಗೂ ನಾವು ಇನ್ಫ್ಲುಯೆನ್ಸ್ ಆಗೋಕ್ಕೆ ಹೋಗಬಾರ್ದು. ಸೊ ಅವ್ರು ನಿಮ್ಗೆ ನಾರ್ಮಲ್ ಡೆಲಿವರಿ ಮಾಡ್ಕೊ ಅಂದ ತಕ್ಷಣ ನೀವು ನಾರ್ಮಲ್ಲೇ ಆಗಬೇಕು ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಆಗಲಿಲ್ಲ ಅಂತಂದರೆ ಯು ಹ್ಯಾವ್ ಟು ರೆಡಿ ಫಾರ್ C-ಸೆಕ್ಷನ್ ಆಗಿ ರೆಡಿ ಆಗಬೇಕಾಗುತ್ತೆ. ಸೊ ಇಲ್ಲಿ ಕಾಂಪಿಟೇಷನ್ ಮಾಡಬಾರ್ದು. ನೋಡು ಅವ್ರದ್ದು C-ಸೆಕ್ಷನ್, ಅವ್ರದ್ದು ನಾರ್ಮಲ್ ಡೆಲಿವರಿ ಆಗಿದೆ, ಸೊ ನಿಂದು C-ಸೆಕ್ಷನ್ ಆಯಿತು, ಸೊ ನಿನ್ಗೆ ಯಾಕೆ ಆಗಲಿಲ್ಲ, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಆಲ್ರೆಡಿ ಒಂದು ಮಗುನ ಹೊರಗಡೆ ತಂದು ಆಲ್ಮೋಸ್ಟ್ ಎಷ್ಟು ನೋವಿರುತ್ತೆ, ಎಷ್ಟೆಲ್ಲ ಬಾಡಿನ ನಾವು 9 ಮಂತ್ಸ್ ಕಂಪ್ಲೀಟ್ ಕೊಟ್ಟಿರ್ತೀವಿ, ಎಷ್ಟೆಲ್ಲ ಬಾಡಿ ಚೇಂಜಸ್ ಆಗಿರುತ್ತೆ. ಸೊ ಆ ಪೀರಿಯಡಲ್ಲಿ ನಮ್ಗೇನು ಅನಿಸುತ್ತೆ ಅಂದರೆ ಯಾರಾದರೂ ಸಪೋರ್ಟ್ ಮಾಡಬೇಕು, ಯಾರಾದರೂ ಒಳ್ಳೆ ಮಾತುಗಳನ್ನು ಆಡಬೇಕು ಅಂತ ನಮಗೆ ತುಂಬಾ ಇಷ್ಟ ಇರುತ್ತೆ. ಆವಾಗೆಲ್ಲ ಬಂದು ನೀವು ಈ ಥರ ಎಲ್ಲ ಮಾತಾಡೋದ್ರಿಂದ ಸೊ ಇನ್ನೂ ಅವರಿಗೆ ಹರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಅದರಿಂದ ನೀವೇನು ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಕಡೆಯಿಂದ ನಿಮ್ಗೆ ಒಳ್ಳೆ ಮಾತುಗಳು ಆಡೋಕ್ಕಾಗಲಿಲ್ಲ ಅಂತಂದರೆ ಸುಮ್ಮನೆ ಇದ್ಬಿಡಿ ಅಂತ ಹೇಳ್ತೀನಿ. ಈ ಥರ ಮಿತ್ಸ್ಗಳನ್ನೆಲ್ಲ ತೊಗೊಂಬಂದು ಪಾಪ ಮದರ್ಸಿಗೆ ನೀವು ಪ್ರಾಬ್ಲಮ್ ಮಾಡಬೇಡಿ ಅಂತಲೇ ಹೇಳ್ತೀನಿ ನಾನು. ಇನ್ನೊಂದೇನಂತಾರಂದರೆ ಜನರು, ಓಕೆ ಮಕ್ಕಳು ಆಗಲಿಲ್ಲ ಅಂತಂದರೆ ಇಟ್ಸ್ ಬೆಟರ್ ಟು ಅಡಾಪ್ಟ್ ಮಾಡ್ಕೋಬೋದಲ್ಲ ಚೈಲ್ಡನ್ನು ಅಂತ. ಸೊ ದಟ್ ಅಡಾಪ್ಷನ್ ಈಸ್ ಆಲ್ಸೋ ವೆರಿ ಡಿಫಿಕಲ್ಟ್ ಅಂತ ಹೇಳ್ತೀನಿ. ಒಂದು ಮಗುನ ತೊಗೊಂಬಂದು ಅದಕ್ಕೆ ಎಮೋಷ್ನಲ್ ಕನೆಕ್ಷನ್ಸ್ ಕೊಡಬೇಕಲ್ಲ, ಅದು ತುಂಬಾ ಕಷ್ಟಕರವಾದಂಥ ಕೆಲಸ ಅಂತಲೇ ಹೇಳ್ತೀನಿ. ಸೊ ಅನಿಸ್ಬೋದು ಮಗುನ ಅಡಾಪ್ಟ್ ಮಾಡ್ಕೋಬೋದಂತ. ಸೊ ದಟ್ ಈಸ್ ಅಷ್ಟು ಮಗುಗೆ ಎಮೋಷ್ನಲ್ ಕಲೆಕ್ಷನ್ ಕೊಡೋಕ್ಕೂ ತಾಯಿ ತುಂಬಾ ಕಷ್ಟಪಡ್ತಾಳೆ ಅಂತ ಹೇಳ್ಬೋದು. ಸೊ ಮದರ್ಹುಡ್ ಅನ್ನೋದು ಒಂದು ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಜರ್ನಿ ಅಂತ ಹೇಳ್ತೀನಿ. ಸೊ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ನೀವು ಸಪೋರ್ಟ್ ಮಾಡಿ ಈಚ್ ಅದರ್. ಸೊ ಒಂದು ತಾಯಿ ಇನ್ನೊಂದು ತಾಯಿಗೆ ಅಥವಾ ಹೆಣ್ಮಕ್ಳೇ ಎಲ್ಲರಿಗೂ ಒಗ್ಗಟ್ಟಾಗಿ ಏನು ಮಾಡಬೇಕಂದ್ರೆ ಸಪೋರ್ಟ್ ಮಾಡಬೇಕಂತ ಹೇಳ್ತೀನಿ. ಸೊ ಮದರ್ಸ್ ಆರ್ ದ ಬ್ಯೂಟಿಫುಲ್ ಸೂಪರ್ ಹೀರೋಸ್ ಅಂತಲೇ ಕರೀತಾರೆ. ಸೊ ನೀವೆಲ್ಲರೂ ಸೇರಿ ಒಂದು ಮದರಿಂದ ಇನ್ನೊಂದು ಮದರಿಗೆ ಸಪೋರ್ಟ್ ಕೊಡಿ. ಸೊ ಒಳ್ಳೆ ಮಾತಾಡಿ, ಪಾಸಿಟಿವ್ ಎನರ್ಜಿನ ತುಂಬಿ ಅಂತ ಹೇಳ್ತೀನಿ. ಯಾವುದೇ ಡೆಲಿವರಿ ಆದ ತಕ್ಷಣ C-ಸೆಕ್ಷನ್ ಆದ ತಕ್ಷಣ ಈ ಥರ ಎಲ್ಲ ಬಂದು ಹೇಳೋದು, ನಾರ್ಮಲ್ ಆದ ತಕ್ಷಣ ಆ ಥರ ಎಲ್ಲ ಹೇಳಿ ಮಾಡಿ ಅವರಿಗೆ ಹರ್ಟ್ ಮಾಡೋಕ್ಕಿಂತ ಸೊ ಇಟ್ಸ್ ಬೆಟರ್ ಗಿವ್ ಪಾಸಿಟಿವ್ನೆಸ್ ಕೊಡೋಕ್ಕೆ ಹೋಗಿ, ಹಾಗೆ ಅವ್ರಿಗೆ ಕೇರ್ ಕೊಡಿ ಆ ಪೀರಿಯಡಲ್ಲಿ ಅಂತ ಹೇಳ್ತೀನಿ. ಅಷ್ಟೇ ಆಗಿರುತ್ತೆ ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದಿಸ್ ವಿಡಿಯೋ ಅಂತ ಹೇಳ್ಬೋದು. ಲೈಕ್ ಆಗಿದ್ರೆ ಅಥವಾ ಯಾವುದಾದ್ರೂ ಪಾಯಿಂಟ್ ನಿಮಗೆ ಹೌದು ನಿಜ ಅನಿಸಿದ್ರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹೀಗೆ ಹೆಚ್ಚು ವಿಡಿಯೋ ಇನ್ಫಾರ್ಮೇಟಿವ್ ವಿಡಿಯೋಸೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ಬೈ ಫ್ರೆಂಡ್ಸ್.